ಹಾಯ್ ಹಲೋ ವೀಕ್ಷಕರೇ, ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸಂಹಿತಾ ಸಂಪ್ರೀತ್ ಭಾವನಾತ್ಮಕ ಪ್ರೇಮಕತೆ ಭಾಗ 22. ಮುಂದಿನ ತಿಂಗಳು 14ನೇ ತಾರೀಕಿಗೆ ಮತ್ತೆ ಪ್ರೀತ್ಗೆ ರೆಡ್ ರೋಸ್ ಕಳಿಸಿದ್ದಳು ಆ ಹೂ ಮನಸ್ಸಿನ ಹುಡುಗಿ. ಯಾರೋ ತನ್ನನ್ನು ಪ್ರೀತಿಸುತ್ತಿದ್ದಾರೆ, ಆದರೆ ಬಾಯಿ ಬಿಟ್ಟು ಹೇಳಲಾಗುತ್ತಿಲ್ಲ. ಆದ್ದರಿಂದ ಪ್ರತಿ ತಿಂಗಳು ರೆಡ್ ರೋಸ್ ಕಳಿಸುತ್ತಿದ್ದಾರೆ. ಯಾರೆಂದು ತಿಳಿಯಬೇಕೆಂದು ನೋಡಿದರೆ ಈ ಸಲವು ಫ್ರಮ್ ಅಡ್ರೆಸ್ ಇರಲಿಲ್ಲ. ಇತ್ತ ನೀತಾ ಮನೆಯಿಂದ ಹೊರಹೋಗುತ್ತಿದ್ದಂತೆಯೇ ಪ್ರೀತ್ ನಿರಾಳವಾಗಿ ಉಸಿರಾಡಿದ್ದ. ಹಿತಾ ಅವನಿಗೆ ಕಾಫಿ ಮಾಡಿಕೊಟ್ಟಾಗ ಪ್ರೀತ್ ಹೇಳಿದ, ಹಿತಾ, ನೀನು ಮನೆ ಬಿಟ್ಟು ಹೋದ ಮೇಲೆ ನಾನು ಕಾಫಿನೇ ಕುಡಿದಿಲ್ಲ. ಮತ್ತೆ ಇವತ್ತೇ ನಿನ್ನ ಕೈ ಕಾಫಿನೇ ಕುಡಿತಾ ಇರೋದು, ಅದು ಗೊತ್ತಾ ನಿನಗೆ? ಅವಳಿಗೆ ನಿಜವಾಗಿಯೂ ಆಶ್ಚರ್ಯವಾಗಿತ್ತು. ಕಾರಣವೆಂದರೆ ಪ್ರೀತ್ಗೆ ಕಾಫಿ ಎಂದರೆ ಬಲು ಪ್ರೀತಿ. ಅವಳು ಆಶ್ಚರ್ಯದ ನೋಟ ಬೀರಿದ್ದಳು ಅವನತ್ತ. ನೀನು ಮಾಡಿಕೊಡೋ ಕಾಫಿ ಕುಡಿದ ಮೇಲೆ ಬೇರೆ ಕಾಫಿ ಯಾವುದೂ ನನಗೆ ಸೇರೋದೇ ಇಲ್ಲ. ಅದು ಹೇಗೆ ಮಾಡ್ತೀಯಾ ಅಂತ ನನಗೊಂದ್ಸತಿ ಹೇಳ್ಕೊಡು. ಅವನ ಹೊಗಳಿಕೆಗೆ ಅವಳ ಕಣ್ಣುಗಳು ಕಮಲದಂತೆ ಅರಳಿದವು. ಥ್ಯಾಂಕ್ ಯು, ಆದರೆ ಮಾಮೂಲಿಯಾಗೆ ಮಾಡೋದು, ನಾನೇನು ಸ್ಪೆಷಲ್ ಆಗಿ ಮಾಡ್ತಾ ಇಲ್ಲ. ಅದಕ್ಕೇನಂತೆ, ನೀವು ಹುಷಾರಾದ ಮೇಲೆ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಲಜ್ಜೆ ಆವರಿಸಿತ್ತು ಅವಳ ಮುಖದಲ್ಲಿ. ಬಳಿಕ ಅವಳು ತಿಂಡಿ ತಯಾರಿಸಲು ಹೊರಟಿದ್ದಳು. ಪ್ರೀತ್ ಮಲಗಿಕೊಂಡ. ಈಗ ಅವನಿಗೆ ಜ್ವರ ಬಿಟ್ಟಿತ್ತು, ಆದರೆ ಆಯಾಸವಿತ್ತು. ಮರುದಿನ ಕಾಲೇಜ್ಗೆ ಹೋಗುವುದಿಲ್ಲ ಎಂದುಕೊಂಡಿದ್ದಳು ಹಿತಾ. ಆದರೆ ಪ್ರೀತ್ ಅದಕ್ಕೆ ಒಪ್ಪಲಿಲ್ಲ. ಬೇಡ ಹಿತಾ, ನೀನು ಕಾಲೇಜಿಗೆ ಹೋಗು. ನನಗೀಗ ಜ್ವರ ಬಿಟ್ಟಿದೆ. ಅಡಿಗೆ ಮಾಡಿಟ್ಟು ಹೋಗು, ನಾನು ಹಾಕ್ಕೊಂಡು ತಿಂತೀನಿ. ಅನ್ಯಾಯವಾಗಿ ಕ್ಲಾಸ್ ಮಿಸ್ ಮಾಡ್ಕೋಬೇಡ. ಅವಳು ಹಾಗೆಯೇ ಮಾಡಿದ್ದಳು. ಇತ್ತ ನೀತಾ ತಂದೆಗೆ ಕರೆ ಮಾಡಿ ತಿಳಿಸಿದ್ದಳಲ್ಲ. ನೀತಾಳ ತಂದೆ ಸಂಜೀವ್ ಅವರಿಗೆ ಕರೆ ಮಾಡಿ ವಿಚಾರಿಸಿಕೊಂಡರು. ಅದು ನಿಮ್ಮ ಮಗನ ಮನೆಯಲ್ಲಿ ಮೊದಲು ಇದ್ದ ಹುಡುಗಿ ಬಂದು ಇದ್ದಾಳಂತೆ. ಅವಳಿಂದಾಗಿ ನನ್ನ ಮಗಳಿಗೆ ಅವಮಾನ ಆಗಿದೆಯಂತೆ. ನಿಮ್ಮ ಮಾತು ಕೇಳಿಸಿಕೊಂಡು ಕಳಿಸಿ ನನ್ನ ಮಗಳು ಅವಮಾನ ಅನುಭವಿಸೋ ಹಾಗಾಯ್ತಲ್ಲ. ನೀವೇನು ಗಾಬರಿಯಾಗುವ ಅವಶ್ಯಕತೆ ಇಲ್ಲ. ಮತ್ತೆ ನಾನು ಹೋಗಿ ಆ ಹುಡುಗಿನ ಕಳಿಸ್ತೀನಿ. ಅದು ನನ್ನ ಮಗನಿಗೆ ಹುಷಾರಿರ್ಲಿಲ್ವಲ್ಲ, ಅದಕ್ಕೆ ನೋಡಿಕೊಳ್ಳೋಕೆ ಅಂತ ಕರೆದಿದ್ದಾನೆ ಅನಿಸುತ್ತೆ. ಆ ಹುಡುಗಿ ಅಲ್ಲಿ ನರ್ಸ್ ಕೆಲಸ ಮಾಡ್ತಿದ್ದಾಳೆ ಅಷ್ಟೇ. ಅದಕ್ಕೆ ನೀವೇನು ಗಾಬರಿಯಾಗುವ ಅವಶ್ಯಕತೆಯೇ ಇಲ್ಲ. ಹಾಗಂತ ನಿಮ್ಮ ಮಗಳೀಗ ಊರಿಗೆ ಬರೋದು ಬೇಡ. ಒಂದು 4 ದಿನ ಅಲ್ಲೇ ಇರಲಿ. ಬಾವಿ ಬೀಗರ ಬಳಿ ಹೇಳಿದ್ದರು ಸಂಜೀವ್. ಅವರು ಅಂದುಕೊಂಡಂತೆ ಅವರಿಗೆ ಮರುದಿನ ಬೆಂಗಳೂರಿಗೆ ಹೋಗಲು ಸಾಧ್ಯವಾಗಲಿಲ್ಲ. ಕಾರಣ, ಅಂದು ಲತಾ ಅವರು ತಲೆತಿರುಗಿ ಬಿದ್ದು ಬಿಟ್ಟಿದ್ದರು. ಅವರನ್ನು ವೈದ್ಯರ ಬಳಿ ಕರೆದುಕೊಂಡು ಹೋಗಬೇಕಾಗಿ ಬಂದಿತ್ತು. ಮನೆಯ ಜವಾಬ್ದಾರಿ ಪೂರ್ತಿ ಲಹರಿಯ ಮೇಲೆ ಹೊರಿಸಲು ಸಾಧ್ಯವಿರಲಿಲ್ಲ. ಆದ್ದರಿಂದ ಸಂಜೀವ್ ಅವರಿಗೆ 2 ದಿನಕ್ಕೆ ಬೆಂಗಳೂರಿಗೆ ಹೋಗಲು ಸಾಧ್ಯವಾಗಲಿಲ್ಲ. ಅದರ ಮರುದಿನ ರಾತ್ರಿ ಬಸ್ಗೆ ಹೊರಟವರು ಬೆಂಗಳೂರು ತಲುಪಿ ಮಗನ ಮನೆಗೆ ಬಂದಾಗ ಹಿತಾ ಅವರ ಮನೆಯಲ್ಲಿ ಇರಲಿಲ್ಲ. ಪ್ರೀತ್ಗೆ ಜ್ವರ ಗುಣವಾಗಿತ್ತು. ಆದ್ದರಿಂದ ಹಿತಾ ಮತ್ತೆ ಹಾಸ್ಟೆಲ್ ಸೇರಿಕೊಂಡಿದ್ದಳು. ಅವಳು ಅವನಿಗೆ ಜ್ವರವಿದ್ದಾಗ ಅವನ ಮನೆಯಲ್ಲಿದ್ದು ಅವನನ್ನು ನೋಡಿಕೊಂಡಿದ್ದಳಷ್ಟೇ. ಅವರ ಉರಿಗಣ್ಣಿಗೆ ಬಲಿಯಾಗುವ ಸಂದರ್ಭ ತಪ್ಪಿಹೋಗಿತ್ತು ಹಿತಾಗೆ. ಅವಳಿಗದು ಮೊದಲೇ ಗೊತ್ತಿದ್ದರಿಂದಲೇನೋ ಅವನಿಗೆ ಜ್ವರ ಬಿಡುತ್ತಿದ್ದಂತೆಯೇ ಮತ್ತೆ ಹಾಸ್ಟೆಲ್ ಸೇರಿಕೊಂಡಿದ್ದಳು ಹಿತಾ. ನೀತಾ 1 ವಾರ ಅಕ್ಕನ ಮನೆಯಲ್ಲಿದ್ದು ಮತ್ತೆ ಊರಿಗೆ ಹೋಗಿದ್ದಳು. ದಿನಗಳು ಉರುಳಿದವು. ಅದೊಂದು ದಿನ ಪ್ರೀತ್ನ ಮನೆಗೆ ಪ್ರೊಫೆಷನಲ್ ಕೊರಿಯರ್ ಮೂಲಕ ಪಾರ್ಸೆಲ್ ಒಂದು ಬಂದಿತ್ತು. ಅವನೊಂದು ಮನೆಯಲ್ಲಿಯೇ ಇದ್ದ. ವರ್ಕ್ ಫ್ರಮ್ ಹೋಮ್, ಮನೆಯಿಂದಲೇ ಕೆಲಸ ಮಾಡುತ್ತಿದ್ದ. ಬಂದ ಪಾರ್ಸೆಲ್ನಲ್ಲಿ ಫ್ರಮ್ ಅಡ್ರೆಸ್ ಇರಲಿಲ್ಲ. ಆದ್ದರಿಂದ ಕಳುಹಿಸಿದವರಾರೆಂದು ಗೊತ್ತಾಗಲಿಲ್ಲ. ತೆಗೆದುಕೊಳ್ಳುವುದೋ ಬೇಡವೋ ಎಂದು ಕೊನೆಗೂ ಪಾರ್ಸೆಲ್ ತೆಗೆದು ಓಪನ್ ಮಾಡಿ ನೋಡಿದ್ದ. ಅದೊಂದು ಸುಂದರವಾದ ಕೆಂಪು ಗುಲಾಬಿಯಾಗಿತ್ತು. ತಾರೀಕು ನೋಡಿದರೆ ಆ ತಿಂಗಳ 14ನೇ ತಾರೀಕು. ರೆಡ್ ರೋಸ್ ಎಂದರೆ ಅದು ಪ್ರೀತಿಯ ಸಂಕೇತ. ಕಳುಹಿಸಿದವರಾರು ಗೊತ್ತಾಗುತ್ತಿಲ್ಲ ಅವನಿಗೆ. 14ರ ವಿಶೇಷತೆ ಏನು ಎಂಬುದು ಅವನಿಗೆ ಗೊತ್ತಾಯಿತು. ಅದು ಅವನ ಬರ್ತ್ ಡೇಟ್. ಯಾರೋ ಪ್ರೀತಿಯಿಂದ ಆ ಗುಲಾಬಿ ಹೂವನ್ನು ಕಳುಹಿಸಿದ್ದರು. ಅವನಿಗೆ ಅದೇಕೋ ಆ ಗುಲಾಬಿ ಹೂ ತುಂಬ ಇಷ್ಟವಾಯಿತು. ಯಾರು ಕಳುಹಿಸಿರಬಹುದು? ಆ ಹೂವಿನ ಮನಸ್ಸಿನ ಹುಡುಗಿ ಯಾರು? ತಿಳಿಯಬೇಕೆಂಬ ಕುತೂಹಲ ಉಂಟಾಯಿತು ಅವನಿಗೆ. ಅವನ ಮನಸ್ಸು ಹೇಳುತ್ತಿತ್ತು, ಇದು ಯಾರೋ ಒಬ್ಬಳು ಯುವತಿ ಕಳುಹಿಸಿರಬಹುದು ಎಂದು. ಅಂದರೆ ಅವನನ್ನು ಪ್ರೀತಿಸುತ್ತಿರುವ ಯಾರೋ ಒಬ್ಬ ಯುವತಿ ಆ ಹೂವನ್ನು ಕಳುಹಿಸಿರಬಹುದು ಎಂದು ಅವನು ನಿಶ್ಚಯಿಸಿಕೊಂಡ. ಯಾರೀಕೆ? ತನ್ನ ಬಗ್ಗೆ ಸರಿಯಾಗಿ ತಿಳಿದಿರುವ ಯಾವುದೋ ಒಬ್ಬ ಹುಡುಗಿ ಈ ರೆಡ್ ರೋಸ್ ಕಳುಹಿಸಿರುತ್ತಾಳೆ. ಆ ಯುವತಿಗೆ ತನ್ನ ಬರ್ತ್ಡೇ ಯಾವಾಗ ಎಂದು ಗೊತ್ತಿದೆ. ಆದ್ದರಿಂದ ಆ ಡೇಟಿಗೆ ಕಳುಹಿಸುತ್ತಿದ್ದಾಳೆ. ಅವನ ಕಣ್ಣ ಮುಂದೆ ಯುವತಿಯೊಬ್ಬಳ ಮುಖ ತೇಲಿ ಬಂತು. ಅವಳಿರಬಹುದೇ? ಯೋಚಿಸುತ್ತಿದ್ದ. ಈಗ ಕೆಲ ದಿನಗಳ ಹಿಂದೆ ಅವನ ಕಂಪನಿಗೆ ಹೊಸದಾಗಿ ಕೆಲಸಕ್ಕೆ ಸೇರಿದ ಯುವತಿಯೊಬ್ಬಳು ಕೆಲಸ ಮಾಡಲು ಗೊತ್ತಾಗುತ್ತಿಲ್ಲವೆಂದು ಅವನ ಸಹಾಯ ಪಡೆಯಲು ಬಂದಿದ್ದಳು.
ಆದಾಗ ತಾನೇ ಕೆಲಸಕ್ಕೆ ಸೇರಿದ್ದರಿಂದ ಅವಳಿಗೆ ಕೆಲಸದ ಅನುಭವವಿರಲಿಲ್ಲ. ಪ್ರೀತ್ ಅವಳಿಗೆ ಸಹಾಯ ಮಾಡಿದ್ದ. ಅಂದು ಕೂಡ 14ನೇ ತಾರೀಕಾಗಿತ್ತು. ಅಂದು ಪ್ರೀತ್ ನೀಟಾಗಿ ಡ್ರೆಸ್ ಮಾಡಿಕೊಂಡು ಹೋಗಿದ್ದ ಆಫೀಸ್ಗೆ. ಅವನ ಗೆಳೆಯನೊಬ್ಬ ಬರ್ತ್ಡೇಗೆ ವಿಶ್ ಮಾಡಿದ್ದ. ಆದರೆ ಪ್ರೀತ್ ಆಗ ನನ್ನ ಬರ್ತ್ ಡೇಟ್ 14 ಹೌದು, ಆದರೆ ತಿಂಗಳು ಬೇರೆ ಎಂದು ಗೆಳೆಯನಿಗೆ ಹೇಳಿದ್ದ. ಅದನ್ನು ಕೇಳಿಸಿಕೊಂಡ ಆ ಯುವತಿ ಇರಬಹುದೇ ಎಂದು ಚಿಂತಿಸತೊಡಗಿದ ಪ್ರೀತ್ ಕೆಲ ದಿನಗಳ ಬಳಿಕ ಅದನ್ನು ಮರೆತುಬಿಟ್ಟ ಕೂಡ. ಇತ್ತ ಸಂಜೀವ್ ಅವರು ಎಂಗೇಜ್ಮೆಂಟ್ ಆಗಿ ಮಗನಲ್ಲಿ ಹೇಳುತ್ತಲೇ ಇದ್ದರು, ಒತ್ತಾಯಿಸುತ್ತಲೇ ಇದ್ದರು. ಪ್ರೀತ್ ತನಗೆ ಈ ಸಂಬಂಧ ಬೇಡವೇ ಬೇಡ ಎಂದು ಕಡ್ಡೆತುಂಡು ಮಾಡಿದಂತೆ ಹೇಳಿದ ಬಳಿಕ ಅವರಿಗೆ ಏನು ಮಾಡಲು ಸಾಧ್ಯವಾಗಲಿಲ್ಲ. ದಿನಗಳು ಉರುಳಿದವು. ಹಿತಾಳ 7th ಸೆಮಿಸ್ಟರ್ ಎಕ್ಸಾಮಿಗೆ ಇನ್ನೂ 15 ದಿನಗಳು ಬಾಕಿ ಇದ್ದವಷ್ಟೇ. ಅಂದು ಹಿತಾಳಿಗೆ ಅವಳ ತಾಯಿಯಿಂದ ಕರೆ ಬಂದಿತ್ತು. ಅವರು ಹೆಚ್ಚು ಕಮ್ಮಿ ಅಳುತ್ತಲೇ ಕರೆ ಮಾಡಿದ್ದರು. ಅವಳ ಅಕ್ಕ ಅನಿತಾಗೆ ಸಂಬಂಧವೊಂದು ಕೂಡಿ ಬಂದಿತ್ತು. ಹಿರಿಯರು ಮದುವೆ ನಿಶ್ಚಯ ಮಾಡಿಕೊಂಡಿದ್ದರು. ವರನಿಗೆ ಈಗಾಗಲೇ ಮದುವೆಯಾಗಿ 2 ಮಕ್ಕಳಿದ್ದರು. ಅನಿತಾಗಾಗಲಿ ವೇದಾಗಾಗಲಿ ಈ ಸಂಬಂಧ ಏನೇನೂ ಹಿಡಿಸಿರಲಿಲ್ಲ. ಆದರೆ ಅವರ ಅಭಿಪ್ರಾಯವನ್ನು ಕೇಳುವವರು ಯಾರೂ ಇರಲಿಲ್ಲವಲ್ಲ. ತಾಯಿಯ ಕರೆ ಸ್ವೀಕರಿಸಿದಳು ಹಿತಾ. ಹಿತಾ, ನೀನು ಈಗ ಹೇಗಿದ್ದೀಯಾ? ನಾನಿವತ್ತು ಕರೆ ಮಾಡಿದ್ದು ಯಾಕೆ ಅಂದರೆ, ನಿಮ್ಮಕ್ಕನಿಗೆ ಮದುವೆ ನಿಶ್ಚಯವಾಯಿತು. ವರನಿಗೆ 40 ವರ್ಷ ವಯಸ್ಸಾಯಿತು. ಈ ಸಂಬಂಧ ಬೇಡ ಅಂತ ಎಷ್ಟು ಹೇಳಿದರೂ ನಿಮ್ಮಪ್ಪ ಕೇಳ್ತಾನೇ ಇಲ್ಲ. ಹುಡುಗ ಪಕ್ಕದ ಹಳ್ಳಿಲೇ ಇರೋದು. ನಿನ್ನ ಅಕ್ಕ ಈ ಮದುವೆ ಬೇಡ, ನಾನು ಮದುವೆನೇ ಆಗಲ್ಲ ಅಂತ ಅಳ್ತಾನೇ ಇದ್ದಾಳೆ. ವರನ ಕಡೆಯವರು ಬಂದು ನೋಡಿ ಹೋದಾಗಿಂದ ಕಣ್ಣೀರಲ್ಲಿ ಕೈ ತೊಳೆಯೋದೇ ಆಯಿತು ನಮ್ಮಿಬ್ಬರಿಗೆ. ಏನಾದರೂ ಮಾಡಿ ಈ ಮದುವೆ ಕ್ಯಾನ್ಸಲ್ ಮಾಡೋಕ್ಕಾಗುತ್ತಾ ಅಂತ. ಹೆತ್ತ ತಾಯಿನೇ ಮಗಳ ಮದುವೆ ಕ್ಯಾನ್ಸಲ್ ಮಾಡೋಕೆ ಹೇಳ್ತಾಳೆ ಅಂತ ಅನ್ಕೋಬೇಡ. ಈ ಸಂಬಂಧ ನಮಗೆ ಏನೇನೂ ಹಿಡಿಸಿಲ್ಲ. ಮಗಳ ಜೀವನ ಹಾಳಾಗುವುದು ನೋಡೋಕೆ ಆಗ್ತಾ ಇಲ್ಲ ನನ್ನ ಕೈಯಲ್ಲಿ. ಹಾಗೆ ನೋಡಿದರೆ ನೀನು ಮನೆಯಿಂದ ಹೊರಗೆ ಬಂದು ಗೆದ್ದುಬಿಟ್ಟೆ ಹಿತಾ, ಹೇಳಿದರು ವೇದ. ಅಮ್ಮ, ನೀನೊಂದು ಕೆಲಸ ಮಾಡು. ಅಳ್ತಾ ಕೂತ್ಕೊಂಡ್ರೆ ಏನೂ ಪ್ರಯೋಜನ ಆಗಲ್ಲ. ಸ್ವಲ್ಪ ಬುದ್ಧಿವಂತಿಕೆ ಖರ್ಚು ಮಾಡಬೇಕು. ಹುಡುಗನ ಮನೆ ಅಡ್ರೆಸ್ ಏನಾದರೂ ಗೊತ್ತಿದೆಯಾ? ಮತ್ತೆ ಮದುವೆ ಯಾವಾಗ ಅಂತ ಡಿಸೈಡ್ ಮಾಡಿದ್ರಾ? ಹುಡುಗನ ಮನೆ ಅಡ್ರೆಸ್ ಗೊತ್ತು. ಅದರಿಂದ ಏನು ಉಪಯೋಗ ಹಿತಾ? ಮತ್ತೆ ಮದುವೆಗೆ ಸದ್ಯ ಮುಹೂರ್ತ ಇಲ್ಲದ್ದರಿಂದ 2 ತಿಂಗಳು ಸಮಯ ಇದೆ. ನನಗೆ ಹುಡುಗನ ಮನೆ ಅಡ್ರೆಸ್ ಕಳಿಸಿಕೊಡು ಸಾಕು. ನೀನೇನು ವರಿ ಮಾಡ್ಕೋಬೇಡಮ್ಮ. ಅಕ್ಕಂಗೆ ಧೈರ್ಯವಾಗಿರೋಕೆ ಹೇಳು. 2 ತಿಂಗಳು ಸಮಯ ಇದೆಯಲ್ಲ, ಬೇಕಾದಷ್ಟಾಯಿತು. ಅಪ್ಪನ ಹತ್ರ ಏನು ಹೇಳೋಕೆ ಹೋಗಬೇಡ. ಈ ಮದುವೆ ಕ್ಯಾನ್ಸಲ್ ಆಗುತ್ತೆ. ನೀನೇನು ಯೋಚನೆ ಮಾಡಬೇಡ. 6 ತಿಂಗಳು ಕಳೆದ್ರೆ ನನ್ನ ಎಜುಕೇಷನ್ ಕಂಪ್ಲೀಟ್ ಆಗುತ್ತೆ. ಅದುವರೆಗೂ ಸ್ವಲ್ಪ ಕಷ್ಟಪಡಬೇಕಷ್ಟೆ. ಪಾಪ ಅಕ್ಕನಿಗೆ ವಿದ್ಯಾಭ್ಯಾಸವೂ ಸರಿಯಾಗಿಲ್ಲ. ಅವಳ ಜೀವನವನ್ನು ಹೇಗಾದರೂ ಸರಿಪಡಿಸಬೇಕೆಂದುಕೊಂಡಳು ಹಿತಾ. ಮಗಳು ಇಷ್ಟು ಧೈರ್ಯ ತುಂಬಿದ ಮೇಲೆ ವೇದ ಅವರು ಸ್ವಲ್ಪ ಸಮಾಧಾನಗೊಂಡರು. ಮತ್ತಿನ ತಿಂಗಳು 14ನೇ ತಾರೀಕಿಗೆ ಮತ್ತೆ ಪ್ರೀತ್ಗೆ ರೆಡ್ ರೋಸ್ ಕಳುಹಿಸಿದ್ದಳು ಆ ಹೂ ಮನಸ್ಸಿನ ಹುಡುಗಿ. ಅವನಿಗೀಗ ಸ್ಪಷ್ಟವಾಗಿ ಗೊತ್ತಾಯಿತು, ಯಾರೋ ತನ್ನನ್ನು ಪ್ರೀತಿಸುತ್ತಿದ್ದಾರೆ. ಆದರೆ ಬಾಯಿಬಿಟ್ಟು ಹೇಳಲಾಗುತ್ತಿಲ್ಲ. ಆದ್ದರಿಂದ ಪ್ರತಿ ತಿಂಗಳು ರೆಡ್ ರೋಸ್ ಕಳುಹಿಸುತ್ತಿದ್ದಾರೆ. ಯಾರೆಂದು ತಿಳಿಯಬೇಕೆಂದು ನೋಡಿದರೆ ಈ ಸಲವೂ ಫ್ರಮ್ ಅಡ್ರೆಸ್ ಇರಲಿಲ್ಲ. ಅಂದರೆ ತಾನಾರೆಂದು ಗೊತ್ತಾಗಬಾರದು ಎಂದು ಈ ರೀತಿ ಮಾಡುತ್ತಿದ್ದಾಳಾ? ಹೇಗಾದರೂ ಮಾಡಿ ಈ ರೆಡ್ ರೋಸ್ ಕಳುಹಿಸುವ ಹುಡುಗಿಯನ್ನು ಕಂಡುಹಿಡಿಯಲೇಬೇಕೆಂದುಕೊಂಡ ಪ್ರೀತ್. ಹಾಗಾದರೆ ಪ್ರೀತ್ಗೆ ಪ್ರತಿ ತಿಂಗಳು 14ನೇ ತಾರೀಕಿಗೆ ರೆಡ್ ರೋಸ್ ಕಳುಹಿಸುತ್ತಿರುವ ಹುಡುಗಿ ಯಾರು? ಅದನ್ನು ತಿಳಿಯುವ ಕುತೂಹಲವಿದ್ದಲ್ಲಿ ಮುಂದಿನ ಸಂಚಿಕೆಗಳಲ್ಲಿ ಮುಂದುವರಿಯುತ್ತದೆ. ವೀಕ್ಷಕರೇ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.